ಮುಡಾ ಕೇಸ್ನಲ್ಲಿ ಲೋಕಾಯುಕ್ತರಿಗೆ ಕೋಟಿ ಕೋಟಿ ಲಂಚ ನೀಡಲಾಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದಾರೆ. ಲೋಕಾಯುಕ್ತರಿಗೆ ಕೋಟಿ ಕೋಟಿ ಲಂಚ ನೀಡಿದ್ದಾರೆ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರುವಂತಹ ಆರೋಪ. 4,35,00,000 ರೂಪಾಯಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೀಸ್ ಆಫ್ ಪೇಪರ್ ಕೂಡ ನನಗೆ ಸಿಕ್ಕಿದೆ ಅನ್ನುವಂಥದ್ದನ್ನು ಅವರು ತೋರಿಸಿದ್ದಾರೆ. ಅದರಲ್ಲಿ ಬರೆದಿರೋದ್ರ ಬಗ್ಗೆ ಪತ್ರದ ಜೊತೆ ಹಲವಾರು ಸಾಕ್ಷಿಗಳು ಕೂಡ ಇವೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ದೂರು ಕೊಡ್ತಾ ಇದ್ದಾರೆ. ಮುಡಾ ಆಯುಕ್ತರಾಗಿದ್ದಂತಹ ಡಿ.ಬಿ. ನಟೇಶ್ ಅವರು ಲಂಚ ಕೊಟ್ಟಿದ್ದಾರೆ, ಹೀಗಾಗಿನೇ ಬಿ ರಿಪೋರ್ಟ್ ಸಲ್ಲಿಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಅಂತೇಳಿ. ಸರ್, ಲೋಕಾಯುಕ್ತ ತನಿಖಾಧಿಕಾರಿ ಏನು ಮುಡಾ ಪ್ರಕರಣ ಸಂಬಂಧಪಟ್ಟ ತನಿಖೆ ಮಾಡ್ತಾ ಇದ್ದಾರೆ, ಆ ತನಿಖಾಧಿಕಾರಿಗಳಿಗೆ ಮೈಸೂರು ನಗರ ಪ್ರಾಧಿಕಾರದ ಇಂದಿನ ಆಯುಕ್ತರಾದಂಥ ಡಿ.ಬಿ. ನಟೇಶ್ ಅವರು ಲಂಚವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬಿ ಅಂತಿಮ ವರದಿನ ಸಲ್ಲಿಸಿದ್ದಾರೆ ಮತ್ತು ನಟೇಶ್ ಅವ್ರನ್ನ ಕಾಪಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಅವ್ರ ವಿರುದ್ಧ ಯಾವುದೇ ರೀತಿ ಕ್ರಮ ತಗೊಳ್ಳದೆ ನಿರ್ಲಕ್ಷ್ಯ ಮಾಡ್ತಾರೆ ಅಂತೇಳಿ ಮಾಹಿತಿ ಬಂದ ಜೊತೆಗೆ ಸ್ವತಃ ನಟೇಶ್ ಅವರು ಬರೆದಿರ್ತಕ್ಕಂಥ ಪತ್ರ, ಅಂದರೆ ಲೋಕಾಯುಕ್ತ ಅಧಿಕಾರಿಗಳಿಗೆ 4,35,00,000 ಕೊಟ್ಟಿರೋಂಥ ವಿವರನ ಲೆಕ್ಕವನ್ನು ಬರೆದಂಥ ಒಂದು ಪತ್ರ ಸಿಕ್ಕಿದೆ. ಅದಕ್ಕೆ ಪೂರಕ ಹಲವಾರು ಬೇರೆ ಸಾಕ್ಷಿಗಳು ಕೂಡ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಾಮ್, ಈಗ ಒಂದು ಪೇಪರಲ್ಲಿ ಬರೆದಿರುವಂಥದ್ದನ್ನು ನಾವು ಕೂಡ ಗಮನಿಸ್ತಾ ಇದ್ವಿ. 1.35 ಇನ್ನೊಂದು ಕಡೆ ಮೇಲ್ಗಡೆ 3 ಕೋಟಿ ಅಂತ ಹೇಳಿ ಬರೆದಿದ್ದಾರೆ. ಬಟ್ ಇದು ಲೋಕಾಯುಕ್ತರಿಗೆ ಕೊಡುವಂಥ ಒಂದು ಲಂಚ ಅನ್ನುವಂಥದ್ದನ್ನು ಹೇಗೆ ಹೇಳ್ತಾ ಇದ್ದಾರೆ ಈಗ ಸ್ನೇಹಮಯಿ ಕೃಷ್ಣ ಅವರು? ಇದಕ್ಕೆ ಏನು ಆಧಾರ ಇದೆಯಂತೆ ಒಂದು, ಜೊತೆಗೆ ಬಿ ರಿಪೋರ್ಟ್ ಈಗ ಸಲ್ಲಿಕೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೇರ ಮತ್ತೆ ಅವರು ಸಿಎಂ ಮೇಲೆನೇ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ಕಡೆಯಿಂದನೇ ಈ ಥರದೊಂದು ಲಂಚ ಹೋಗಿದೆ ಅನ್ನುವಂಥದ್ದನ್ನ. ಹಾಗಾದ್ರೆ ರಾಮ್, ರೆಹಮಾನ್, ಖಂಡಿತವಾಗಿ ಇದು ಮುಡಾ ಪ್ರಕರಣದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಮುಡಾ ಪ್ರಕರಣದಲ್ಲಿ ಈಗಾಗಲೇ ಲೋಕಾಯುಕ್ತ ಬಿ ರಿಪೋರ್ಟನ್ನು ಸಲ್ಲಿಸಿದೆ. ಈ ಬಿ ರಿಪೋರ್ಟನ್ನು ಸಲ್ಲಿಸಲಿಕ್ಕೆ ಲೋಕಾಯುಕ್ತಕ್ಕೆ 4,35,00,000 ರೂಪಾಯಿ ಲಂಚವನ್ನು ನೀಡಲಾಗಿದೆ ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಲಿಖಿತವಾದಂತಹ ದೂರನ್ನು ನೀಡಿದ್ದಾರೆ. ಅವ್ರು ಹೇಳುವಂಥದ್ದು, ಮುಡಾದ ಇಂದಿನ ಆಯುಕ್ತರಾದಂತಹ ಡಿ.ಬಿ. ನಟೇಶ್ ಅವರು ಈ 4,35,00,000 ಲೋಕಾಯುಕ್ತರಿಗೆ ನೀಡಿರುವಂತಹ ದಾಖಲೆ ನನಗೆ ಲಭ್ಯವಾಗಿದೆ ಅಂತೇಳಿ ಅವರು ಒಂದು ಪೇಪರ್ ಪೀಸನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅದರಲ್ಲಿರುವ ಅಂಶ ಅಂತ ಹೇಳಿದ್ರೆ ಏನು, ನಟೇಶ್ ಅವರ ಪಾರ್ಟ್ನರ್ ಆಗಿದ್ದಂಥ ಅವರ ಸಂಬಂಧಿ ಅರುಣ್ ಮತ್ತು ಇವರ ನಡುವೆ ನಡೆದಿರುವಂತಹ ಒಂದು ವ್ಯವಹಾರದ ಚೀಟಿ ಅದಾಗಿದೆ. ಅದರಲ್ಲಿ ಇಬ್ಬರೂ ಸಹ ತಮ್ಮ ಪಾರ್ಟ್ನರ್ಶಿಪ್ಪನ್ನು ಮುಗಿಸ್ಕೊಳ್ಳಲಿಕ್ಕೆ ಒಂದು ಅವರು ಕೊಟ್ಟಂತಹ ಹಣದ ಲೆಕ್ಕಾಚಾರ, ಇವರು ಕೊಟ್ಟಂತಹ ಹಣದ ಲೆಕ್ಕಾಚಾರವನ್ನು ಬರೆದು ಕೊಟ್ಟಿದ್ದಾರೆ. ಅವರದೇ ಕೈ ಬರಹದಲ್ಲಿ ಇದು ಬರೆದು ಕೊಟ್ಟಿರುವಂಥದ್ದು. ಆ ಎಲ್ಲ ಲೆಕ್ಕದಲ್ಲಿಯೂ ಸಹ 4,35,00,000 ಲೋಕಾಯುಕ್ತಕ್ಕೆ ನೀಡಲಾಗಿದೆ ಅಂತೇಳಿ ಬರೆದಿದ್ದಾರೆ. ಹೀಗಾಗಿ ಈ ಬಗ್ಗೆ ಸಮಗ್ರವಾದಂತಹ ತನಿಖೆ ಆಗಬೇಕು. ಲೋಕಾಯುಕ್ತ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತೇಳಿ ನ್ಯಾಯಾಲಯಕ್ಕೆ ಇವತ್ತು ಲಿಖಿತವಾದಂತಹ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಇದಕ್ಕೂ ಮುನ್ನ ಆ ಚೀಟಿಯ ಜೊತೆಗೆ ಅವರು ಲೋಕಾಯುಕ್ತರಿಗೆ, ಮೈಸೂರು ಲೋಕಾಯುಕ್ತರಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಈ ರೀತಿಯಾದಂತಹ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ ಮತ್ತು ದಾಖಲೆ ಸಹ ಸಿಕ್ಕಿದೆ. ಹೀಗಾಗಿ ಇದನ್ನು ನೀವು ನನಗೆ ಸ್ಪಷ್ಟನೆಯನ್ನು ಕೊಡಬೇಕು ಮತ್ತು ಈ ಬಗ್ಗೆ ಹಿಂಬರಹವನ್ನು ಕೊಡಿ ಅಂತೇಳಿ. ಆದರೆ ಮೈಸೂರು ಲೋಕಾಯುಕ್ತರು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಹಿಂಬರವಾಗಲಿ ಸ್ಪಷ್ಟನೆಯನ್ನು ಕೊಟ್ಟಿರೋದಿಲ್ಲ. ಇದೇ ಕಾರಣಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಪ್ರಮುಖವಾಗಿ ಅವರು ಮಾಡಿರುವಂತಹ ಆರೋಪ ಅಂತ ಹೇಳಿದ್ರೆ, ಒಂದು ಕಡೆ ಬಿ ರಿಪೋರ್ಟ್ ಸಲ್ಲಿಸಲಿಕ್ಕೆ ಇವರು ಲಂಚದ ಹಣವನ್ನು ನೀಡಿದ್ದಾರೆ. ಇದರ ಜೊತೆಗೆ ಈ ಹಿಂದಿನ ಆಯುಕ್ತರಾಗಿದ್ದಂತಹ ಏನು ಈ ಒಂದು ಘಟನೆ ಪ್ರಕರಣದಲ್ಲಿ ಅಕ್ರಮವನ್ನು ಮಾಡಿದ್ರು ದಿನೇಶ್ ಕುಮಾರ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಆದರೆ ನಟೇಶ್ ಅವರನ್ನ ಯಾಕೆ ನ್ಯಾಯಾಂಗ ಬಂಧನಕ್ಕೆ ನೀಡಿಲ್ಲ, ನನ್ನನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಬಾರದು, ಯಾವುದೇ ಕ್ರಮ ತೆಗೆದುಕೊಳ್ಬಾರದು ಅಂತೇಳಿ ಈ 4,35,00,000 ಹಣವನ್ನು ನೀಡಿದ್ದಾರೆ. ಜೊತೆಗೆ ಬಿ ರಿಪೋರ್ಟ್ ಅನ್ನು ಸಲ್ಲಿಸಲಿಕ್ಕೆ ನೀಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ತನಿಖೆಯ ನಂತರವಷ್ಟೇ ಇದರ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಸದ್ಯ ನ್ಯಾಯಾಲಯಕ್ಕೆ ಲಿಖಿತ ದೂರು ನೀಡಿ ತನಿಖೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ತನಿಖೆಯ ನಂತರ ಇದೆಲ್ಲಕ್ಕೂ ಸಹ ಉತ್ತರ ಸಿಗಲಿದೆ. ರೆಹಮಾನ್, ಥ್ಯಾಂಕ್ ಯು ರಾಮ್.